Hello friends, welcome to my channel. Friend, ಬೆಳಿಗ್ಗೆ ಟೈಮ್ ಬಂದು 7:45 ಆಗಿದೆ. ಸುಪ್ರಭಾತ ಹಾಕಿದ್ದೀನಿ, ನಡೀತಾ ಇದೆ, ಕೇಳಿಸ್ತಿರ್ಬೋದು ನಿಮಗೆ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ. ನೋಡೋಣ, ವ್ಯಾಲೆಂಟೈನ್ಸ್ ಡೇ ದಿನ ವ್ಲಾಗ್ ಮಾಡೋಣ ಅಂತ ಆನ್ ಮಾಡಿದೆ. ಸೊ ಹೇಗಿರುತ್ತೆ ಇವತ್ತಿನ ನನ್ನ ದಿನ ಅಂತ ತೋರಿಸೋದಕ್ಕೆ. ಅಂದರೆ ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ಪಾಪು ದನ್ನೇ ಆಲ್ಮೋಸ್ಟ್ ಅವ್ನಿಗೂ 3.5 years ಆಯಿತು. ಸೊ ಹೇಗಿರುತ್ತೆ ನಮ್ಮ ವ್ಯಾಲೆಂಟೈನ್ಸ್ ಡೇ ಇವಾಗ, ಎಷ್ಟು ರೊಮ್ಯಾಂಟಿಕ್ ಆಗಿರುತ್ತೆ ಅಂತ ತೋರಿಸೋಣ ಅಂತ. ಸೊ ಒಂದು ಸ್ಮಾಲ್ ಗಿಫ್ಟ್ಸ್ ಆರ್ಡ್ರ್ ಮಾಡಿದ್ದೀನಿ. ಚಂದುಗೆ ಆಲ್ರೆಡಿ ಗಿಫ್ಟ್ ಕೊಟ್ಟಿದ್ದೆ, ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು ನಿಮಗೆ. ಬಟ್ ಈ ವ್ಲಾಗಲ್ಲಿ ತೋರಿಸ್ತೀನಿ, ಆ ವ್ಲಾಗಲ್ಲಿ ತೋರಿಸಿರಲಿಲ್ಲ. ಬಟ್ ಜಿಯನ್ಗೆ ಏನೋ ಕೊಡಿಸ್ಬೇಕು ಅಂತಿದೆ, ಅದ್ರ ಜೊತೆಗೆ ಇನ್ನೊಂದು ಸ್ಮಾಲ್ ಗಿಫ್ಟು. ಸೊ ಅವ್ರು ಹಿಡ್ಕೊಂಡು ಬರ್ತಾರೆ, ಇನ್ನೂ ಬಂದಿಲ್ಲ. ಅದಕ್ಕೆ ಅವ್ರು ಬರೋಷ್ಟರಲ್ಲಿ ಆರ್ಡ್ರ್ ಮಾಡ್ಕೊಂಬಿಟ್ಟಿದ್ದೀನಿ, ಅಷ್ಟರಲ್ಲಿ ಬರುತ್ತೆ ಕೊಡೋಣ ಅಂತ. ಸೊ ವಿಶ್ ಮಾಡಿಬಿಟ್ಟು ಅವ್ರು ಹೋಗೋಕ್ಕೆ ಮುಂಚೆ ಕೊಡೋದು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಪಪ್ಪ ಬಂದ ತಕ್ಷಣ ಹೇಳ್ತಿದ್ದಾನೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬೇಬಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಚಂದು. ಇದು ಇಲ್ಲೇ ಓಕೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಚಂದು. ಇದು ಬೇಬಿಗೆ ಟೆಡಿ ಬೇರ್. ಇಲ್ಲಿ ಐ ಲವ್ ಯು ಅಂತ ಬಂದಿದೆ. ಖುಷಿ ಇದು ಬೇಬಿಗೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬೇಬಿ. ಇದು ಕೊಟ್ಟಿದ್ದಕ್ಕೆ ಮಮ್ಮಗೆ ಏನು ಕೊಡಲ್ವಾ? ಹೊಸ ಹೊಸ ಟಾಯ್ ಅಂದ್ರೆ ಖುಷಿ ಇದಕ್ಕೆ. ಇವತ್ತೇನೋ ಬೇರೆ ಕೊಡ್ಸೋದಿದೆ, ಮಧ್ಯಾಹ್ನ ಕರ್ಕೊಂಡೋಗಿ. ಇದು ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಇಲ್ಲಿ ಐ ಲವ್ ಯು ಅಂತಿದೆ, ಟೆಡಿ ಬೇರು. ಅದಕ್ಕೆ ಇದು ಚಂದುಗೆ ರೋಸ್ 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 ಚಂದುಗೆ. ಸೊ ಎಲ್ಲಾದರೂ ಸುಮ್ಮನೆ ಹಾಗೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಚಂದುಗೆ ಕೆಲಸ ಇರುತ್ತೆ, ನೋಡಬೇಕು. ಏನಾದ್ರು ಸ್ವಲ್ಪ ಮಧ್ಯೆ ಫ್ರೀ ಆದರೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ಈಗ ಒಂದು ಬ್ಲ್ಯಾಕ್ ಕಾಫಿ ಮಾಡ್ತಾ ಇದ್ದೀನಿ. ಮತ್ತು ಎಡಿಟಿಂಗ್ ಕೆಲಸ ಎಲ್ಲ ತುಂಬ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಎಡಿಟಿಂಗ್ ಎಲ್ಲ ಮಾಡೋದಿದೆ. ಫ್ರೆಂಡ್ಸ್, ಕಾಫಿ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಲಂಚ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಲಂಚಲ್ಲಿ ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡಿದ್ದೆ. ಚಟ್ನಿ ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆ. ಇವಾಗ ಪಲ್ಯ ಮಾಡ್ತಿದ್ದೀನಿ. ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಜಿಯನ್ ಬಂದ ತಕ್ಷಣ ದೋಸೆ ಹಾಕ್ಕೊಟ್ರೆ ಬಿಸಿ ಬಿಸಿ ಕ್ರಿಸ್ಪಿ ದೋಸೆ ಬೇಕು ಅವನಿಗೆ. ಕ್ರಿಸ್ಪಿ ಆಗಿರೋ ದೋಸೆ ಮತ್ತು ಚಟ್ನಿ ತಿಂತಾನೆ, ಅವನು ಆಲೂ ಪಲ್ಯ ತಿನ್ನೋದಿಲ್ಲ. ಸೊ ನಾನು ಚಂದುಗೆ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಇದ್ದರೆ ಇಬ್ಬರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಫಸ್ಟು ಪಲ್ಯ ರೆಡಿ ಮಾಡ್ತಾ ಇದ್ದೆ. ದೋಸೆ ಹಾಕ್ತಾ ಇದ್ದೀನಿ ಇವಾಗ. ಜಿಯನ್ಗೆ ಸಖತ್ತು ತಿನ್ನಾಗಿರ್ಬೇಕು ಅವನಿಗೆ. ಸ್ವಲ್ಪ ಜಾಸ್ತಿ ಇದ್ದಿದ್ರು ತಿನ್ನೋದಿಲ್ಲ. ಅದಕ್ಕೆ ಆದಷ್ಟು ಎಷ್ಟು ತಿನ್ನೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಹಾಕ್ತೀನಿ ನಾನು ತೆಳುವಾಗಿ. ಆವಾಗ ಅದು ಕ್ರಿಸ್ಪಿಯಾಗಿರುತ್ತೆ. ಅವನಿಗೆ ಚಿಪ್ಸ್ ಥರ ಅನಿಸುತ್ತೆ, ಆರಾಮಾಗಿ ತಿನ್ಕೊತಾನೆ ಚಟ್ನಿ ಹಾಕ್ಕೊಂಡು. ಅದಕ್ಕೆ ಸೊ ತುಪ್ಪ ಹಾಕಿ ನಾನು ಯಾವಾಗಲೂ ದೋಸೆ ಮಾಡೋದು. ಆಯಿಲ್ ಹಾಕಿ ಮಾಡಲ್ಲ, ತುಪ್ಪ ಹಾಕಿ ಮಾಡ್ತೀನಿ. ದೋಸೆಗೆ ತುಪ್ಪ ಇರೋ ಚೆನ್ನಾಗಿರುತ್ತೆ, ಗೀ ದೋಸೆ. ಅದಕ್ಕೆ ಅವನಿಗೂ ಅಷ್ಟೇ, ಜಿಯನ್ಗೂ ತುಪ್ಪ ಹಾಕಬೇಕು ದೋಸೆಗೆ. ಆಯಿಲ್ ಹಾಕಿದ್ರೆ ಅವನು ತಿನ್ನೋದಿಲ್ಲ. ಸೊ ಅದಕ್ಕೆ ತುಪ್ಪ ಹಾಕಿ ನಾನು ಮಾಡೋದು. ತುಂಬ ಸರಿ ಹೇಳಿದ್ದೀನಿ ತುಪ್ಪ ಊರಿಂದ ಕಳಿಸ್ತಾರೆ ಅಂತ. ಸೊ ಊರಿಂದ ಬೆಣ್ಣೆ ತೊಗೊಂಡು ಅದನ್ನು ತುಪ್ಪ ಮಾಡಿ ಕಳಿಸ್ತಾರೆ. ಸೊ ಅದನ್ನೇ ನಾನು ಯೂಸ್ ಮಾಡ್ತೀನಿ. Your aura strikes like lightning. Got no words
ಸೊ ಬೆಳಗ್ಗೆ ಒಂದು ಸರ್ಪ್ರೈಸ್ ಕೊಟ್ಟೆ, ಇವಾಗ ಇನ್ನೊಂದು ಸರ್ಪ್ರೈಸು. ಜಿಯನ್ಗಂತೂ ಅದು ಇಷ್ಟ ಆಗೇ ಆಗುತ್ತೆ, ಅದು ಕೂಡ ತರಿಸಿದ್ದೀನಿ. ಸೊ ಇವಾಗ ಜಿಯನ್ ಕೇಳಿ ಕೇಕ್ ಕಟ್ ಮಾಡಿಸೋದು. ಹೇಳು ಬೇಬಿ. ಚಂದಗೆ ಅವತ್ತೇ ಕೊಡ್ಸ್ಬಿಡಿ ನಿನ್ ಗಿಫ್ಟು ತಂದು ತೋರಿಸಿ ಏನು ಕೊಡಿಸಿದೆ ಅಂತ. ಯಾವತ್ತು ತೊಗೊಂಡಿದ್ದು ಗಿಫ್ಟು ನಾನು ಅವತ್ತೇ ಹೇಳ್ಬಿಟ್ಟೆ ಕೊಡಿಸಿದ್ದೀನಿ. ಸೊ ಏನಂದರೆ ಇವಾಗಂತೂ ಏನಾದರೂ ಅವರು ಆನ್ಲೈನಲ್ಲಿ ಇಟ್ಟರೆ ಬೇಗ ಬೇಗ ಖಾಲಿ ಆಗ್ಬಿಡುತ್ತೆ. ಅದಕ್ಕೆ ಬೆಳಗ್ಗೆ 9:30, 10 ತರಿಸಿಟ್ಬಿಟ್ಟೆ ಕೇಕ್ ಎಲ್ಲ. ಅದು ಸ್ಪೆಷಲ್ ಕೇಕು. ನೋಡಿ ನಿದ್ದೆ ಮಾಡಿದ್ರು ಇವಾಗ. ಹಿಂಗೆ ನಿದ್ದೆ ಮಾಡಿದ್ರೆ ಫುಲ್ ಒದ್ದೆ ಆಗಿರುತ್ತೆ ತಲೆ ಎಲ್ಲ, ಅಷ್ಟು ಸ್ವೆಟ್ ಮಾಡೋದು, ಅಷ್ಟು ಸ್ವೆಟ್ ಮಾಡ್ತಾರೆ ಇದು. ಸೊ ಇವಾಗ ಈ ನಮ್ಮ ಮನೇಲಿ ಏನೇ ಸ್ಪೆಷಲ್ ಆದರೂ ಜಿಯನ್ ಅವ್ರು ಕೇಕ್ ಕಟ್ ಮಾಡೋದ್ರಿಂದ ಇವಾಗಲೂ ಕೂಡ ಅವರೇ ಕಟ್ ಮಾಡ್ತಿದ್ದಾರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬೇಬಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಓ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಜಿಯೋ. ನನ್ನ ಮಗ, ಮುದ್ದಿನ ಮಗಗೆ. ಜಿಯನ್ ಫೇವ್ರೇಟ್ ತಿನ್ಸ್ಬಿಡೋಣ. ಯಾವ ಕಲರ್ ಬೇಕು? ಯಾವ ಕಲರ್ ಬೇಕು ನಿಮಗೆ? ಮ್ಯಾಕ್ರೋನ್ಸು ಹಾರ್ಟ್. ಇದು ಒನ್ನ ಇದ ದಿಸ್ ಒನ್ ನೋಡಿ, ಅದು ಕೈಯಿಂದ ಕಿಸ್ಕೊಂಡು ತಿನ್ಕೊತಾ ಇದೆ. ಚೆಂದು ಗ್ರೇಟ್. ನನಗೆ ಉಪ್ಪ ಕೇಕ್ ತಿನ್ಬೇಕು ಇವಾಗ. ಎಷ್ಟೊಂದು ದಿನ ಆದ್ಮೇಲೆ ತಿಂತಿರೋದು ಕೇಕು. ಇವತ್ತು ನಮಗೋಸ್ಕರ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಆಗಿ ಯಾರು ಮಾಡ್ತಿದ್ದಾರೆ ಟೀ? ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಟೀ ನಾನು ಮಾಡ್ಕೊಡ್ಬೇಕಂತ. ಜಿಯನ್ ಮಾಡ್ಕೊಡ್ತಾನಂತೆ. ಅವನು ಪಾಪ ಟೀ ಮಾಡುತ್ತೆ ಅಂದ ತಕ್ಷಣ ನನಗೂ ಟೀ ಬೇಕು ಅಂತ ಓಡಾಡ್ತಿದ್ದಾನೆ. ರೈಟ್ ಬರೋಣ ಇದಕ್ಕೆ. ಚಂದ ಫುಲ್ ಸ್ಲೋ ಆಗಿ ಟೀ ಮಾಡೋಷ್ಟರಲ್ಲಿ ಸೊ ಜಿಯೋಗೆ ಸೈಕಲ್ ಬೇಕಂತೆ ಅವತ್ತಿನ ಕೇಳ್ತಾನೆ ಇದ್ದ. ಕೊಡ್ಸೋಣ ಅಂತ ಆಗಿರಲಿಲ್ಲ. ಅದಕ್ಕೆ ಇವತ್ತು ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೇಬಿ ಎಲ್ಲೋಗ್ತಿದ್ಯಾ ಇವಾಗ? ಹೇಳು ಎಲ್ಲೋಗ್ತಿದ್ಯಾ? ಸೈಕಲ್ ತಗೊಳಕ್ಕೆ. ಇಲ್ಲಿ ನೋಡು, ಮಾತಾಡಿಲಿ. ಮನೆ ಹತ್ರನೇ ಒಂದು ಸೈಕಲ್ ವರ್ಡ್ ಅಂತ ಇದೆ. ಸೊ ಅಲ್ಲೇ ತರೋಣ ಅಂತ ಡಿಸೈಡ್ ಮಾಡಿದ್ವಿ. ಜಿಯನ್ಗೆ ಸೈಕಲ್ಲು ಹೋಗ್ಬಿಟ್ಟು ತರೋಣ ಅಂದ್ಬಿಟ್ಟು ಅದಕ್ಕೆ ಅಲ್ಲೇ ಹೋದ್ವಿ. ಸ್ವಲ್ಪ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ನಾನು ಅವಾಗಲೇ ಹೇಳ್ದಾಗೆ ನೋಡಿ ಈ ಸೈಕಲ್ಲೇ ತೊಗೊಳ್ಳೋಣ ಅಂತ ಫೈನಲಿ ಡಿಸೈಡ್ ಮಾಡಿದ್ವಿ. ನಮಗೆ ಕಲರ್ ಎಲ್ಲ ಇಷ್ಟ ಆಯಿತು. ನಿಂಗೆ ಇಷ್ಟ ಆಯ್ತಾ ಬಂಗಾರ? ಇಷ್ಟ ಆಯ್ತಾ? ಇಷ್ಟ ಆಗಿಲ್ವಾ? ಯಾಕೆ ಫ್ರೆಂಡ್ಸ್ ಸೈಕಲ್ ತೊಗೊಂಡು ಬಂದ್ವಿ. ಚಂದು ಕಾಲ ಇದ್ದಾರೆ, ಬಂದಮೇಲೆ ಅದು ಪೂಜೆ ಮಾಡಬೇಕು. ಅದಾದಮೇಲೆ ಏನಂದರೆ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಚಂದ ಮತ್ತೆ 9:30 ಕಾಲ್ ಇದೆ. ಸೊ ಹೊರಗಡೆ ಹೋಗೋದಕ್ಕಾಗಲ್ಲ. ಅದಕ್ಕೆ ಮನೇಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯೋಚನೆ ಮಾಡ್ತಾಯಿದ್ದೀನಿ ಇಲ್ಲೇ
ಡೈನಿಂಗ್ ಟೇಬಲ್ ಮೇಲೆ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಸೆಟಪ್ ಮಾಡಲಾ ಇಲ್ಲ ಮೇಲ್ಗಡೆ ಟೆರಸಲ್ಲಿ ಡಿನ್ನರ್ ಸೆಟಪ್ ಮಾಡಲಾ ಅಂತ. ಸೊ ಸ್ವಿಗ್ಗಿಯಿಂದ ಏನೋ ನನಗೆ ಬೇರೆ ತರಿಸಿದ್ದಾರೆ, ನಾನು ಇನ್ನೂ ಓಪನ್ ಮಾಡಿ ನೋಡಿಲ್ಲ, ಅವ್ರು ಬಂದಮೇಲೆ ಓಪನ್ ಮಾಡೋಣ ಅಂತ. ಸೊ ಇವಾಗ ಕಾಲರ್ ಇದ್ದಾರೆ, ಬಂದಮೇಲೆ ಓಪನ್ ಮಾಡ್ತೀನಿ ಏನು ತರಿಸಿದ್ದಾರೆ ಅಂತ ನೋಡೋಣ. ಏನೋ ರೋಸ್ ಇರೋಂಗಿದೆ ಗೊತ್ತಿಲ್ಲ. ಸೊ ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಜಿಯನ್ ಸೈಕಲ್ ಪೂಜೆ ನಡೀತಿದೆ ಇವಾಗ. I got you and your vibes in my mind. I can't get them out, no matter how hard I try. I need you and your heart. ಬನ್ನಿ. ಇವಾಗ ಊಟ ಮಾಡೋಕ್ಕೆ ರೆಡಿಯಾಗಿ ಬಂದಿದ್ದೀವಿ. ನಾನು ರೆಡ್, ಜಿಯನ್ ಕೂಡ ರೆಡ್. ಸೊ ಚಂದು ಕೂಡ ರೆಡ್ ಹಾಕೊಂಡು ಬನ್ನಿ ಅಂತ ಹೇಳಿದ್ದೀನಿ, ಹಾಕೊಂಡು ಬರ್ತಾರೆ. ಹಾಗೆ ಚಂದು ನನಗೆ ತರ್ಸಿರೋ ತೋರಿಸ್ತೀನಿ, ಅವ್ರು ಕಾಲಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಕೆಳಗಡೆ ಬರ್ತಾನೆ ಇಲ್ಲ, ಏನು ಮಾಡೋದು, ಒಂದೊಂದ್ಸರಿ ಹಂಗಾಗುತ್ತೆ ಆಫೀಸ್ ಕೆಲಸ ಇದ್ದಾಗ. ಮಾಮೂಲಿ ವೀಕೆಂಡಲ್ಲಾದರೆ ಫ್ರೀ ಇರ್ತಾರೆ. ಸೊ ತೋರಿಸ್ತೀನಿ ನಾನು. ಸೊ ಅದಕ್ಕೆ ಇಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕ್ಯಾಂಡಲ್ ಹಚ್ಕೊಂಡು ಅದು ಕೂಡ ತೋರಿಸ್ತೀನಿ. ಸೊ ಚಂದು ಕೊಟ್ಟಿರೋ ಸ್ವೀಟ್ ಸರ್ಪ್ರೈಸ್ ಇದು ಚಂದು ಕೊಟ್ಟಿರೋದು. ಹಾಟ್ ಶೇಪಲ್ಲಿದೆ, ಚಾಕ್ಲೇಟ್ಸ್ ಇದು ತಿನ್ಬೇಕು. ಆಮೇಲೆ ಅದಾದಮೇಲೆ ಇದೆರಡು ನನಗೆ ಚಂದು ಕೊಡಿಸಿರೋ ಗಿಫ್ಟ್. ಸ್ವೀಟ್ ಸರ್ಪ್ರೈಸ್ ಇದು. ಕ್ಯೂಟ್ ಆಗಿದೆ, ಸ್ವೀಟ್ ಆಗಿದೆ, ನನಗೆ ಇಷ್ಟ ಆಯಿತು. ಎರಡು ರೆಡ್ ಕಲರ್ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿದೆ. ಇವಾಗ ನಮ್ಮ ಕ್ಯಾಂಡಲ್ ಲೈಟ್ ಡಿನ್ನರ್ ಉರುಬಾರ್ದು ಬರ್ತ್ಡೇ ಮಾಡ್ತಿದ್ದಾನೆ. ಸೊ ಇವಾಗ ನಮ್ಮ ಕ್ಯಾಂಡಲ್ ಲೈಟ್ ಡಿನ್ನರ್ ಶುರು. ಇದು ನಮ್ಮ ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್. ಚಂದು ಕಾದು ಇವಾಗ ಬಂದರು. ಅವ್ರು ಗಿಫ್ಟ್ ತಗೊಂಬನ್ನಿ ತೋರಿಸಿ, ನಾನು ಅದು ತಂದಿಲ್ಲ. ಕಾಲಲ್ಲಿದೆ, ಸೊ ಕಾಲು ನಡೀತಾ ಇದೆ ಇನ್ನು. ಸೊ ಮಧ್ಯ ಡಿನ್ನರ್. ಸೊ ಇವಾಗ ಊಟ ಮಾಡ್ತೀವಿ, ಬಡಿಸ್ತೀನಿ. Like you do, it's electric. Can you feel it? You got the only touch that takes me high. Me, I want cake. ಕೇಕ್ ತಿಂದಲ್ಲಮ್ಮ. Cake, I want. You want one more cake? Yeah. ಸೊ ಇವಾಗ ಊಟ ಮಾಡ್ತೀವಿ, ಊಟ ಆದ್ಮೇಲೆ ಮತ್ತೆ ಸಿಗ್ತೀನಿ ನಾನು. ಯಾಕೆ ಹೋಗ್ತಿದ್ದೀವಿ MG ರೋಡ್ಗೆ ಇವಾಗ ಊಟ ಆದ್ಮೇಲೆ? ಏನಕ್ಕೆ? Drive. ಸೊ ಊಟ ಎಲ್ಲ ಆದಮೇಲೆ ಒಂದು ಡ್ರೈವ್ ಹೋಗಿ ಬರೋಣ ಸುಮ್ಮನೆ ಹಾಗೆ ಅಂದ್ಬಿಟ್ಟು MG ರೋಡ್ ತನಕ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬೇಬಿ ರೆಡ್ I got you and your vibes in my mind. I can get MG ರೋಡ್ ಹತ್ರ ಬಂದ್ವಾ, ಫುಲ್ ಖಾಲಿ ಇದೆ, ಹೋಗೋದಕ್ಕೆ ತುಂಬ ಚೆನ್ನಾಗಿದೆ. ಜಿಯನ್ ಅಂತೂ ಅದು ಇದು ಅಂತ ಮಾತಾಡ್ತಾನೇ ಇದ್ದಾನೆ. chemical reactions. Your aura strikes like lightning. Got no words, I'm just drowning in attraction. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೆನ್ನೆ ನೋಡಿದ್ರಿ ನಮ್ಮದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಹೇಗಿತ್ತು ಅಂತ. ಸೊ ಈವ್ನಿಂಗು ಅಂದರೆ ಈವ್ನಿಂಗ್ ಅಲ್ಲ ನೈಟು ಒಂದು ಇದೋಗಿ ಬಂದಮೇಲೆ ಅಂದರೆ
ಡ್ರೈವ್ ಹೋಗಿ ಬಂದಮೇಲೆ ಮಲ್ಕೊಂಬಿಟ್ವಿ. ಇವಾಗ ನಾನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಯಾಕೋ ಗೊತ್ತಿಲ್ಲ, ಸರಿಯಾಗಿ ಮಾತಾಡ್ತಿಲ್ಲ ನಾನು ಯಾಕೆ ಅಂತ ಗೊತ್ತಿಲ್ಲ ಏದಂತ. ಸೊ ಬೆಳಗ್ಗೆನೇ ಎದ್ದು ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಟೈಮ್ ಆಲ್ಮೋಸ್ಟ್ 11:30 ಆಯಿತು. ಜಿಯನ್ನ ಸ್ಕೂಲಿಗೆ ಕಳಿಸಿದ್ದೀನಿ. ಸೊ ಇವತ್ತು ಬಂದು ಅಪ್ಪ ಮಗ ಇಬ್ಬರೇ ಇರ್ತಾರೆ. ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಹಾಗೆ ವ್ಲಾಗ್ ಮಾಡೋಣ, ಹೇಗೂ ನಾನು ಫುಲ್ ಕಂಟಿನ್ಯೂ ಮಾಡಿಲ್ಲ, ಅಂದರೆ ವ್ಲಾಗ್ ಎಂಡ್ ಮಾಡಿಲ್ಲ. ಇವತ್ತು ಕಂಟಿನ್ಯೂ ಮಾಡಿ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಹೋಗ್ತಾ ಇದ್ದೀನಿ, ಕ್ಯಾಬ್ ಬುಕ್ ಮಾಡಬೇಕು. ಇನ್ನೇನು ಅವರು ಬರ್ತಾರೆ, ಅಷ್ಟರಲ್ಲಿ ಕಾಲ್ ಮಾಡ್ತಾರೆ, ಮಾತಾಡಿಕೊಂಡು ಹೋಗೋದು. ಫ್ರೆಂಡ್ ಮೀಟ್ ಮಾಡೋಕ್ಕೆ JP ನಗರ್ಗೆ ಹೋಗಬೇಕಿತ್ತು. ನಮ್ಮ ಮನೆಯಿಂದ 1 ಗಂಟೆ ಆಗ್ತಿತ್ತು, ಆಲ್ಮೋಸ್ಟ್ 1 ಅವರ್ ಬೇಕಾಗಿತ್ತು. ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟೆ ನಾನು. ಸಿಕ್ಕಾಪಟ್ಟೆ ಬಿಸಿಲಿತ್ತು, ತುಂಬ ಬಿಸಿಲಿದೆ ಇವಾಗ. ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ, ನೋಡ್ಬೋದು. ಇಬ್ಬರು ರೆಡ್ ಡ್ರೆಸ್ಸೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ರೆಡ್ ಡ್ರೆಸ್ಸೇ ಹಾಕ್ಕೊಂಡು ಹೋದೆ ನಾನು. JP ನಗರ್ ಸೈಡು ನಾನು ಜಾಸ್ತಿ ಹೋಗಲ್ಲ, ಏನಾದರೂ ಕೆಲಸ ಇದ್ದರೆ ಮಾತ್ರ ಹೋಗೋದು ಆ ಕಡೆ ಎಲ್ಲ. ಅದಕ್ಕೆ ಈ ಸರಿ ಅವು JP ನಗರಲ್ಲಿ ಮೀಟ್ ಮಾಡಿ ಆಡೋಣ ಅಂತ ಹೇಳಿದ ತಕ್ಷಣ ನಾನು ಕೂಡ ಒಪ್ಕೊಂಡೆ. ಸೊ ನಂಗೆ ತುಂಬ ಇಷ್ಟ ಆಗುತ್ತೆ ಆ ಕಡೆ ಹೋಗೋದಕ್ಕೆ. ಹೋಗ್ಬಿಟ್ಟು ಅಲ್ಲೊಂದು ರೆಸ್ಟೋರೆಂಟಲ್ಲಿ ಮೀಟ್ ಮಾಡಿದ್ವಿ, ಮಾತಾಡಿಕೊಂಡು ಊಟ ಎಲ್ಲ ಮುಗಿಸಿ ಮತ್ತು ಈವ್ನಿಂಗ್ ನಾನು ವಾಪಸ್ ಬಂದೆ. ಸೊ ನೋಡಿ, ನಾನು ವ್ಯಾಲೆಂಟೈನ್ಸ್ ಡೇ ವ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಚಂದ್ರಿಗೆ ಏನು ಗಿಫ್ಟ್ ಕೊಟ್ಟಿದೆ ಅಂತ ತೋರಿಸ್ಬೇಕಲ್ವಾ. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಅವ್ರು ನನಗೆ ಚಾಕ್ಲೇಟ್ಸು, ಬಟ್ ನಾನು ಅವ್ರಿಗೆ ಇಷ್ಟ ಆಯ್ತಾ ನಿಮಗೆ ಇದು ಬೇಡ ಬೇಡ ಅಂತ ಕೂತಿದ್ರು. ನಾನೆಲ್ಲ ಚೆನ್ನಾಗಿದೆ ತಗೊಳ್ಳಿ ಅಂದರೆ ಆಮೇಲೆ ಇಷ್ಟಪಟ್ಟು ತೊಗೊಂಡ್ರು. ಅವರು ಫಸ್ಟ್ ಟೈಮ್ ಅಲ್ವಾ ಈ ಥರ ತೊಗೊಂಡಿರೋದು, ಫಸ್ಟ್ ಟೈಮ್ ಈ ಥರದ್ದು ಬ್ರೇಸ್ಲೆಟು. ಏನಂತಾರೆ ಇದಕ್ಕೆ, ಬ್ರೇಸ್ಲೆಟ್ ಬ್ಯಾಂಡ್ ಏನಂತಾರೆ ಇದಕ್ಕೆ ಗೊತ್ತಿಲ್ಲ ನನಗಂತೂ. ಸೊ ಬಟ್ ಹಾಕೊಳ್ಳೋದು ನೋಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಅವ್ರಿಗೆ ಹಾಕಿ ನೋಡಿದ್ರೆ ಚೆನ್ನಾಗಿ ಕಾಣಿಸು, ಅದಕ್ಕೆ ಇದನ್ನು ಕೊಡಿಸ್ದೆ. ಫಾಜಿಲಲ್ಲಿ ಇದು ಚಂದುಗೆ ನಾನು ಕೊಟ್ಟಿದ್ದ ಗಿಫ್ಟು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಸೊ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮದು ಇವಾಗ ಹಿಂಗಿತ್ತು ವ್ಯಾಲೆಂಟೈನ್ಸ್ ಡೇ ಅಂತ. ಜಿಯನ್ನು ಹುಟ್ಟೋಕ್ಕಿಂತ ಮುಂಚೆ ಬೇರೆ ಥರ ಇತ್ತು. ಸೊ ಮದುವೆ ಆಗಿದ್ದ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇನ್ನೊಂದು ಥರ ಇತ್ತು. ಇವಾಗ ಪಾಪ ಆದಮೇಲೆ ಬೇರೆ ಥರ. ಸೊ ಒಟ್ಟಿನಲ್ಲಿ ಚೆನ್ನಾಗಂತೂ ಇದೆ ಅವಾಗಿಂದ ಇವಾಗವರೆಗೂ. ಇವಾಗ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸು ಜಿಯನ್ಗೆ ಹೋಗುತ್ತೆ. ಆದ್ರೂ ಇಬ್ಬರನ್ನು ಏನಾದ್ರು ಗಿಫ್ಟ್ಸ್ ಕೊಟ್ಕೊಳ್ಳೋದು ಅಥವಾ ಕೇಕ್ ಕಟ್ ಮಾಡೋದು ಇದಂತೂ ಯಾವಾಗಲೂ ನಿಂತಿಲ್ಲ. ಲಾಸ್ಟ್ ಇಯರ್ ಒಂದು ಮಾತ್ರ ಮಿಸ್ ಆಗಿತ್ತು, ಯಾಕೆಂದರೆ ಲಾಸ್ಟ್ ಇಯರು ಫುಲ್ಲು ನಾವು ಮನೆ 16th ಪೂಜೆ ಇತ್ತಲ್ಲ, 14th ಎಲ್ಲ ಫುಲ್ ಇಲ್ಲೇ ಮನೆಯಲ್ಲೇ ಇಟ್ಕೊಂಡು ಇಲ್ಲೆಲ್ಲ ಕ್ಲೀನ್ ಮಾಡಿಸಿ ಇಲ್ಲೆಲ್ಲ ಕೆಲಸ ಬೇರೆ ನಡೀತಾ ಇತ್ತು. ಸೊ ಅದೇ ಆಗಿತ್ತು. ಅದಕ್ಕೆ ಲಾಸ್ಟ್ ಇಯರ್ ಏನೂ ಇರಲಿಲ್ಲ. ಅದಕ್ಕೆ ಈ ವರ್ಷ ಹೆಂಗೂ ಆರಾಮಾಗಿ ಮನೇಲೇ ಇದ್ವಲ್ಲ, ಅದಕ್ಕೆ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. Only one way to describe